ಹಾಯ್ ಫ್ರೆಂಡ್ಸ್, ನಾನಿವತ್ತು ಕ್ಯಾಬೇಜ್ ಪಲ್ಯವನ್ನು ಬ್ರಾಹ್ಮಣ ಶೈಲಿಯಲ್ಲಿ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಪ್ಯಾನಿಗೆ ಆಯಿಲನ್ನು ಹಾಕಿ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಚಟಪಟ ಅಂತ ನಂತರ ಚಟಪಟ ಅಂದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಜೀರಿಗೆ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಚಟಪಟ ಆದ ನಂತರ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕಬೇಕು. ಆಮೇಲೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ಹಳದಿಯನ್ನು ಅರಿಶಿಣವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಹಿಂಗನ್ನು ಕೂಡ ಆ್ಯಡ್ ಮಾಡಬೇಕು. ಆಮೇಲೆ ಸಣ್ಣಗೆ ಕತ್ತರಿಸಿಕೊಂಡಿದ್ದ ಕ್ಯಾಬೇಜನ್ನು ಇದಕ್ಕೆ ಸೇರಿಸ್ಕೋಬೇಕು. ಕ್ಯಾಬೇಜನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಒಂದು 2-3 ನಿಮಿಷದವರೆಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅದರಿಂದ ಮೇಲೆ ತೆಳಗೆ ಮಾಡೋದ್ರಿಂದ ಎಲ್ಲ ಕಡೆಗೆ ಸಮನಾಗಿ ಇದು ಬರ್ತದೆ. ಆಮೇಲೆ ಮಾಡಿಕೊಂಡು ಆಮೇಲೆ ಮತ್ತೆ ಅದನ್ನು 1-2 ನಿಮಿಷ ಬೇಯಲಿಕ್ಕೆ ಇಟ್ಕೋಬೇಕು ಫ್ರೆಂಡ್ಸ್. ಅದು ಬೇಕಾಗಬೇಕು, ಕ್ಯಾಬೇಜ್ ಇದು ಬೇಯಬೇಕು. ಆ ಥರ ನಾವು ಒಂದು 2 ಮಿನಿಟ್ಸ್ ಇಟ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟು ಉಪ್ಪನ್ನು ಕೂಡ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ರಿ ಫ್ರೆಂಡ್ಸ್. ಆಮೇಲೆ ತುರಿದುಕೊಂಡಿದ್ದ ಹಸಿ ಕೊಬ್ಬರಿಯನ್ನು ಇದಕ್ಕೆ ನಾವು ಹಾಕಿ ಅದನ್ನು ಮತ್ತೆ ಮಿಕ್ಸ್ ಕೊಟ್ಕೋಬೇಕು ಫ್ರೆಂಡ್ಸ್. ಮತ್ತೆ ಮಿಕ್ಸ್ ಮಾಡಿಕೊಂಡು ನಾವು ಬಿಸಿಯಾದ ಚಪಾತಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಬೋದು ಫ್ರೆಂಡ್ಸ್. ಇದು ಬ್ರಾಹ್ಮಣ ಶೈಲಿಯಲ್ಲೇ ಮಾಡಿರೋದ್ರಿಂದ ಭಾಳ ರುಚಿಕಟ್ಟಾಗಿರುತ್ತೆ. ಸಿಂಪಲ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಪ್ಲೀಸ್ ಶೇರ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್, ಕಮೆಂಟ್ ಮೈ ಚಾನಲ್ ಫ್ರೆಂಡ್ಸ್, ಲೈಕ್ ಮೈ ಚಾನಲ್ ಆಲ್ಸೋ. ಈ ರೀತಿ ತಾವು ಮನೆಯಲ್ಲಿ ಮಾಡಿಕೊಂಡು ಹಬ್ಬ ಹರಿದಿನಗಳಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್. ಆಮೇಲೆ ಹಾಗೇ ರೆಗ್ಯುಲರ್ ನಾವು ಚಪಾತಿ ಜೊತೆಗೆ ರೋಲ್ ಮಾಡಿಕೊಡಲು ಮಕ್ಕಳಿಗೆ ಕೂಡ ಡಬ್ಬದಲ್ಲಿ ಮಾಡಿಕೊಡ್ಬೋದು. ಈ ರೀತಿಯಾಗಿ ತಾವು ಮನೆಯಲ್ಲಿ ಮಾಡಿ ನೋಡಿರಿ ಫ್ರೆಂಡ್ಸ್. ಈಸಿ ಅದ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಭಾಳ ಈಸಿ ರೆಸಿಪಿ.